ನಮಸ್ತೆ ಗೆಳೆಯರೇ, ನೀವು ಮೊದಲ ಬಾರಿ ನಿಮ್ಮ ಚಾನೆಲ್ನ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ನೀವು ಕೊಡುವ ಒಂದು ಲೈಕ್ ನಮಗೆ ಮತ್ತಷ್ಟು ಕಥೆಗಳನ್ನು ಹೇಳಲು ಉತ್ಸಾಹ ತುಂಬುತ್ತದೆ. ಬನ್ನಿ ಗೆಳೆಯರೇ, ಈಗ ಕತೆ ಆರಂಭಿಸೋಣ. ನನ್ನ ಹೆಸರು ಸರೋಜ. ನಾನೊಬ್ಬ ವಿಧವೆ ಮತ್ತು ನನ್ನ ಕತೆ ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುವುದು ಖಚಿತ. ಸುಮಾರು 10 ವರ್ಷಗಳ ಹಿಂದೆ ನಾನು ಒಬ್ಬನನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡೆ. ಆದರೆ ಆ ದೇವನ ಕೃಪೆ ನಮ್ಮ ಮೇಲೆ ಇರಲಿಲ್ಲ. ನನ್ನ ಗಂಡನನ್ನು ಕಳೆದುಕೊಂಡು ಇವತ್ತಿಗೆ 3 ವರ್ಷ ಕಳೆಯಿತು. 3 ವರ್ಷಗಳ ಹಿಂದೆ ನನ್ನ ಗಂಡ ಆಕ್ಸಿಡೆಂಟ್ನಲ್ಲಿ ಸಾವಕ್ಕೂ ಒಳಗಾಗುತ್ತಾನೆ. ಆ ದಿನ ಏನಾಯಿತು ಎಂಬುದು ನನಗೆ ಮಾತ್ರ ಗೊತ್ತಾಗಿದೆ. ಹೌದು ಸ್ನೇಹಿತರೆ, ನಾನು ಒಬ್ಬ ಬಡ ಕುಟುಂಬದ ಮಹಿಳೆ. ನಾನು ಮತ್ತೆ ಅವನನ್ನು ಏನಾಗಿದ್ದೇನೋ ಕೇಳಿದರೆ, ನಾವು ಟೂರಿಂಗ್ ಮಾಡಲು ಪಾರ್ಕಿಗೆ ಹೋಗುತ್ತಿದ್ದಾಗ ನಾನು ಅವನನ್ನು ನೋಡಿದರೆ ನನಗೆ ಪ್ರಪೋಸ್ ಮಾಡಿದ. ನಾವಾದ ಇಬ್ಬರು ಸಹ ಇದಕ್ಕೆ ಒಪ್ಪಿಕೊಂಡೆವು. ಅವರ ಮನೆ ಕಡೆ ಅವರ ಆಸ್ತಿಯಲ್ಲಿದ್ದದ್ದು ಚೆನ್ನಾಗಿತ್ತು. ನಾನು ಬಡ ಕುಟುಂಬದಿಂದ ಬಂದಿದ್ದರಿಂದ ಆ ಗುರುಕುಲ ಚೆನ್ನಾಗಿದೆ ಎಂದು ಅವನನ್ನು ಒಪ್ಪಿಕೊಂಡೆ. ಆದರೆ ಅವನ ಮನಸ್ಸು ಕೂಡ ಅಷ್ಟು ಉತ್ತಮವಾಗಿತ್ತು. ಚಂದ್ರನಂತಹ ಮುಖ ಮಹಾಭಾರತದ ಭೀಮನಂತೆ ಕಾಣುತ್ತಿತ್ತು. ನನ್ನ ಗಂಡನನ್ನು ನೋಡಿದ ಕೂಡಲೇ ನಾನು ಈ ವ್ಯಕ್ತಿ ಎಂದರೆ ಕರೆಯುತ್ತೇನೆ ಎಂದು ಅಂದುಕೊಳ್ಳುತ್ತಿದ್ದೆ. ಅಂತೂ ಇಂತೂ ನಾವು ಇಬ್ಬರು ಪ್ರೀತಿಸಿ ಮನೆಯಲ್ಲಿ ಒಪ್ಪಿಸಿ ಮದುವೆಯಾದೆವು. ನಮ್ಮ ಸಂಸಾರವು ಚೆನ್ನಾಗಿತ್ತು. ಆದರೆ ಯಾರ ಕೆಟ್ಟ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಬಿತ್ತು. ಏನಾದರೂ ನನ್ನ ಗಂಡನನ್ನು ನಾನು ಕಳೆದುಕೊಳ್ಳಬೇಕಾಗಿತ್ತು. ಏನಾದರೂ ಇಲ್ಲ ಸ್ನೇಹಿತರೆ, ನನ್ನ ಗಂಡನ ಸ್ನೇಹಿತನ ಮದುವೆಗೆ ನಾವು ಇಬ್ಬರು ದಾವಣಗೆರೆಗೆ ಕಾರಿನಲ್ಲಿ ಹೊರಡಲು ಶವೇ ಮಾಡಿದೆವು. ಬೆಳಿಗ್ಗೆ ಎಲ್ಲಾ ಮದುವೆ ಚೆನ್ನಾಗಿಯೇ ಆಯಿತು. ನನ್ನ ಗಂಡನ ಗೆಳೆಯ ಕೂಡ ಅಲ್ಲಿದ್ದ. ಮೊದಲು ನಮಗೆ ಹೇಳಿದ. ನಾವು ನಮ್ಮ ಮನೆಯಲ್ಲಿ ನನ್ನ ಮಗಳು ಒಬ್ಬಳೇ ಇದ್ದುದರಿಂದ ಹೀಗಾಗಿ ನಾವು ಹೊರಟು ಬರಲು ಶುರು ಮಾಡಿದೆವು. ಸುಮಾರು 12 ಗಂಟೆಗೆ ಅನಿಸುತ್ತೆ. ಅಲ್ಲಿಯೇ ಒಬ್ಬನನ್ನು ನೋಡಿ ನಾವು ಇಬ್ಬರು ಕುಡಿಯಲು ಪ್ಲಾನ್ ಮಾಡಿದೆವು. ನಾನು ಕೂಡ ಕುಡಿದ ದಿನ ಆಗಿತ್ತು. ನನ್ನ ಗಂಡನೊಂದಿಗೆ ಕುಡಿಯುವುದು ನನಗೆ ಬಹಳ ಇಷ್ಟ. ಯಾಕೆಂದರೆ ನಾವು ಇಬ್ಬರು ಲವ್ ಮ್ಯಾರೇಜ್ ಆಗಿದ್ದರಿಂದ ನಾನು ಕುಡಿಯುವುದು ಅವನಿಗೆ ಗೊತ್ತಿತ್ತು. ಎಷ್ಟು ಬಾರಿ ನಡೆಯುತ್ತಿತ್ತು. ನಾವು ಕಾಲೇಜಿನಲ್ಲಿ ಗುರುಗಳಿಗೆ ಗೊತ್ತಿಲ್ಲದೆ ಕುಡಿಯುತ್ತಿದ್ದೆವು. ಅದೆಂದರೆ ನನ್ನ ವಾಟರ್ ಬಾಟಲ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಅವನಿಗೂ ಸಹ ಕೊಡುತ್ತಿದ್ದೆ. ಮತ್ತೆ ನಾನು ಕುಡಿಯುತ್ತೇನೆ. ಆದರೆ ಸ್ಮೈಲ್ ಯಾರಿಗೂ ಬರುತ್ತಿರಲಿಲ್ಲ. ಯಾಕೆಂದರೆ ಬರಬಾರದು. ಆ ರಾತ್ರಿ ಏನಾಗಿತ್ತೆಂದರೆ, ಇಬ್ಬರು ಸೇರಿ ಪಬ್ಬಲ್ಲಿ ಪಾರ್ಟಿ ಮಾಡಲು ಹೋದೆವು. ಆದರೆ ನಾನು ಸ್ವಲ್ಪ ಕುಡಿದಿದ್ದೇನೆ. ಆದರೆ ನನ್ನ ಗಂಡ ಮಾತ್ರ ಎಗ್ ಮೇಲೆ ಹೆಚ್ಚು ನಶೆ ಇರುವ ರೀತಿಯಲ್ಲಿ ಕುಡಿದು ಬಿಟ್ಟಿದ್ದಾರೆ. ಹೇಳಿದೆ, ರೈ ಇಲ್ಲೇ ಲಾಡ್ಜ್ ಮಾಡೋಣ, ಸುಮ್ಮನೆ ಕಾರ್ ಡ್ರೈವ್ ಮಾಡಿಕೊಂಡು ಹೋಗುವುದು ಬೇಡ. ಆದರೆ ನನ್ನ ಗಂಡ ಅದಕ್ಕೆ ಕೇಳಲಿಲ್ಲ. ನಾವೆಲ್ಲ ಕೆಣಗಟ್ಟಲೆ ಕುಡಿಯುವವರು, ಇದೆಲ್ಲ ನಮಗೆ ಅಂಟೋದಿಲ್ಲ ಎಂದು ಭಾಷಣ ಬಿಗಿದರು. ಅದಕ್ಕೆ ನಾನು, ನೋಡಿ, ನಿಮ್ಮ ಸಾಧ್ಯತೆ ನಿಮ್ಮ ಕೈಯಲ್ಲಿದೆ. ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರುತ್ತದೆ. ನೋಡಿ ಏನು ಮಾಡುತ್ತೀರಾ ಎಂದು ಹೇಳಿ. ಅದಕ್ಕೆ, ನೋಡು ಚಿನ್ನ, ನಾನು ಟ್ರೈ ಮಾಡುತ್ತೇನೆ. ಅದರ ಬಗ್ಗೆ ಯೋಚಿಸಬೇಡ. ನೀನು ಸುಮ್ಮನೆ ಹೋಗಿ ಕಾರಿನಲ್ಲಿ ಕುಳಿತುಕೋ ಎಂದರು. ಅವರಿಗೆ ಸ್ವಲ್ಪ ನಶೆ ಬರುತ್ತದೆ ಎಂಬುದರಿಂದ ಆ ಕೆಲಸ ಮಾಡಬೇಕೆನಿಸಿತು. ಆದರೆ ಕಾರ್ನಲ್ಲಿ ಕುಳಿತಿರುವುದನ್ನು ನೋಡಿ ಅವರು ಈಗಲೇ ಚಿಕ್ಕ ಸಮಯವನ್ನು ಸುಧಾರಣೆ ಮಾಡಬೇಕೆಂದು ಕಾರಿನ ಬಾಗಿಲನ್ನು ತೆರೆದು ನನ್ನ ಹತ್ತಿರ ಬಂದು ಕುಳಿತರು. ಹಾಗೆ ಕಾರಿನಲ್ಲಿ ಒಂದು ಸಾಂಗ್ ಹಾಕಿ ಕಾರಿನ ಹಿಂದಿನ ಸೀಟಿನಲ್ಲಿ ನಮ್ಮ ಕೆಲಸ ಶುರು ಮಾಡಿಕೊಂಡವು. ಎಲ್ಲಾ ಕೆಲಸವೂ ಚೆನ್ನಾಗಿಯೇ ಕಾಣುತ್ತಿತ್ತು. ನಾನು ಹೇಳಿದೆ, ರೈ ಸ್ವಲ್ಪ ಹೊತ್ತು ಅಷ್ಟೇ ನೀನು ಡ್ರೈವ್ ಮಾಡಿ, ಮತ್ತೇನು ಮನೆಗೆ ಹೋಗುತ್ತೀವಲ್ಲ, ಅಲ್ಲೇ ಶುರು ಮಾಡೋಣ ಎಂದು. ಅದಕ್ಕೆ ಸರಿಯಾಗಿ ಈ ಕಾರಿನಲ್ಲಿ ಸಾಕಾಗುತ್ತಿಲ್ಲ ಎಂದು ಹೇಳಿದರು. ನುಡಿ ಮತ್ತೆ ಮನೆಗೆ ಹೋಗೋಣ ಎಂದು ಕಾರಣ ಡ್ರೈವ್ ಮಾಡಲು ಶುರು ಮಾಡಿದರು. ನಾನು ಹಿಂದಿನ ಸೀಟಿನಲ್ಲಿ ಕೂತಿದ್ದೆ. ಆ ದಿನ ಹಿಂದಿನ ಸೀಟಿನಲ್ಲಿ ಕುಳಿತ ಕಾರಣ ನಾನು ಬಚ್ಚಾವಾದೆ. ಇಲ್ಲವಾದರೆ ಆ ದಿನ ನಾನು ನನ್ನ ಗಂಡನ ಜೊತೆ ಹೋಗಬೇಕಿತ್ತು. ಸುಮಾರು 2 ಕಮ ಚೆನ್ನಾಗಿ ಓಡಿಸಿದರು. ನಂತರ ಎದುರಿನಲ್ಲಿ ಒಂದು ಟ್ರಕ್ ಬಂದು ಜೋರಾಗಿ ನಮ್ಮ ಕಾರಿಗೆ ಡಿಕ್ಕಿ ಹೊಡೆದು ಹೋಯಿತು. ಪಾಪ ಟ್ರಕ್ನವರು ಏನೂ ತಪ್ಪು ಇರಲಿಲ್ಲ. ನನ್ನ ಗಂಡನಿಗೆ ತಪ್ಪು. ಯಾಕೆಂದರೆ ಅವರು ರಸ್ತೆಯ ರಾಂಗ್ ಸೈಡ್ ಓಡಿಸುತ್ತಿದ್ದರು. ಸುಮಾರು ಟ್ರಕ್ ಡಿಕ್ಕಿ ಆದ ನಂತರ 100 ಮೀಟರ್ಗಳಿಗೆಷ್ಟು ದೂರ ಹೋಗಿ ಬಿದ್ದು ಹೋಯಿತು. ಕಾರು ಟ್ರಕ್ಕಿಗೆ ಸಿಲುಕಿಕೊಂಡು ಎಳೆಯುತ್ತಿದ್ದರಿಂದ ನನ್ನ ಗಂಡ ಅಲ್ಲೇ ಸ್ಪಾಟ್ ಡೆತ್ ಆಗಿದ್ದಾರೆ. ನನ್ನ ನೋಡಿ ಸುಮಾರು 3-4 ತಿಂಗಳು ಕಳೆದ ನಂತರ ನಾನು ನನ್ನ ಗಂಡನ ಸಾವಿನ ಸಂಗತಿಯ ಬಗ್ಗೆ ಹೊರಗೆ ಬರುವುದಕ್ಕೆ ನನಗೆ ತುಂಬಾ ದಿನ ಸಮಯ ಬೇಕಾಯಿತು. ನಾನು ಮತ್ತು ಏನು ಮಾಡಲಿ ಎಂದು ಕೇಳಿ ಹೋಗಿ ಒಂಟಿ ಜೀವ. ನನ್ನ ಗಂಡ ಸತ್ತ ನಂತರ ನನ್ನ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿತು.
ಏನಾದರೂ ಕೆಲಸ ಮಾಡಲು ಎಂದುಕೊಂಡು ಜಾಬ್ಗೆ ಅಪ್ಲೈ ಮಾಡಲು ಹೊರಟೆ. ನಾನು BA ಮುಗಿಸಿರುವ ಹುಡುಗಿ, ಯಾವ ಕಾಲೇಜಲ್ಲಿ ಟೀಚರ್ ಆಗೋಣ ಎಂದು ಹೊರಟೆ. ನನ್ನ ಅದೃಷ್ಟಕ್ಕೆ ಒಂದು ಕಾಲೇಜಲ್ಲಿ ಕೆಲಸ ಸಿಕ್ಕಿತು. ನಾನು ಅಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡಲು ಶುರು ಮಾಡಿದೆ. ಅಲ್ಲಿನ ಇಂಗ್ಲಿಷ್ ಗುರುಗಳಾದ ರಮೇಶ್ ಎಂಬುವವರ ಪರಿಚಯವಾಯಿತು. ಅವರು ಕೂಡ ಒಳ್ಳೆಯ ಗುರುಗಳಾಗಿದ್ದರು. ಅವರು ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು. ನನಗೂ ಸಹ ಅಷ್ಟೇ ಚೆನ್ನಾಗಿ ಇಂಗ್ಲಿಷ್ ಮಾತಾಡಬೇಕೆಂದು ಅನಿಸಿತು. ಅವರಿಗೆ ನಾನು ಒಂದು ದಿನ ರಿಕ್ವೆಸ್ಟ್ ಮಾಡಿಕೊಂಡೆ. ನೋಡಿ ರಮೇಶ್ ರವರೇ, ನೀವು ಕೂಡ ನನಗೆ ಚೆನ್ನಾಗಿ ಇಂಗ್ಲಿಷ್ ಕಲಿಸಿ ಕೊಡಿ ಎಂದು ಕೇಳಿಕೊಂಡೆ. ಅದಕ್ಕೆ ರಮೇಶ್ ರವರು, ಅರೆ ಮೇಡಮ್, ಅದರಲ್ಲಿ ಏನಿದೆ, ನಾನು ಚೆನ್ನಾಗಿ ಹೇಳಿಕೊಡುತ್ತೇನೆ, ಫೋನ್ ಮಾಡಿ ಎಂದು ಅವರ ಫೋನ್ ಸಂಖ್ಯೆಯನ್ನು ನನಗೆ ಕೊಟ್ಟರು. ಹಾಗೆ ಇಂಗ್ಲಿಷ್ ಕಲಿಯುವ ನೆಪದಲ್ಲಿ ಅವರ ಜೊತೆ ನನ್ನ ಸ್ನೇಹ ಬೆಳೆದು ಹೋಯಿತು. ಅವರು ಸಹ ನನಗೆ ತುಂಬಾ ಕ್ಲೋಸ್ ಆದರು. ಹೀಗಾಗಿ ಒಂದು ದಿನ ನಾನು ಎಕ್ಸ್ಟ್ರಾ ಕ್ಲಾಸು ತೆಗೆದುಕೊಂಡಿದ್ದೆ. ಅವರು ಸಹ ಪೇಪರ್ಗಳನ್ನು ಸೇರಿಸಲು ಸಹಿ ಹಾಕುತ್ತಿದ್ದರು. ನಾನು ಮಕ್ಕಳಿಗೆ ಮನೆಗೆ ಹೋಗಲು ಲೇಟ್ ಆಗುತ್ತೇನೆ ಎಂದು ಅರ್ಧ ಗಂಟೆ ಮುಂಚೆ ಬಿಟ್ಟೆ. ಆಗ ಆ ಶಾಲೆಯಲ್ಲಿ ಉಳಿದದ್ದು ನಾನು ಮಾತ್ರ ಮತ್ತು ರಮೇಶ್ ರವರು ಇಬ್ಬರೇ ಮಾತ್ರ. ನಾನು ಕೂಡ ಅವರಿಗೆ ಸಹಿ ಹಾಕಲು ಹೆಲ್ಪ್ ಮಾಡಿದೆ. ಅವರು ಸಹ ನಾನು ಮಾಡಿರುವ ಹೆಲ್ಪ್ಗೆ ಒಂದು ಧನ್ಯವಾದ ಹೇಳಿದರು. ಧನ್ಯವಾದಗಳು ಎಂದು ಟೀ ಶಾಪ್ಗೆ ಕರೆದುಕೊಂಡು ಹೋದರು. ಇಬ್ಬರು ಸೇರಿಕೊಂಡು ಟೀ ಕುಡಿದು ನಮ್ಮ ಮನೆಗೆ ಹೊರಟೆವು. ಮರುದಿನ ಏನೋ ಒಪ್ಪೆಗೆ ನನಗೆ ಚಿಗುರು ಹೊಡೆದಿತ್ತು. ಯಾಕೆಂದರೆ ಒಬ್ಬ ಒಳ್ಳೆ ಫ್ರೆಂಡ್ ನನಗೆ ಸಿಕ್ಕದಂತೆ ನನಗೆ ಅನಿಸಿತು. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಆ ಫ್ರೆಂಡ್ಶಿಪ್ ಹೋಗುತ್ತಾ ಹೋಗುತ್ತಾ ಪ್ರೀತಿಯ ಬದಲಾಯಿತೆ. ನಾನು ಅವರಿಗೆ ಡೈರೆಕ್ಟ್ ಆಗಿ ಕೇಳಿದೆ, ನೋಡಿ ರಮೇಶ್, ನನ್ನ ಗಂಡ ಸತ್ತಾಗಿದ್ದಾನೆ. ನೀವು ಅಂದರೆ ನಾನು ನಿಮಗೆ ಮದುವೆಯಾಗಲು ಒಪ್ಪಿಕೊಳ್ಳುತ್ತೇನೆ. ನನ್ನನ್ನು ಮದುವೆಯಾಗುತ್ತೀರಾ ಎಂದು ಕೇಳಿದೆ. ಅದಕ್ಕೆ ರಮೇಶ್ ರವರು, ನನಗೆ 2 ದಿನ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ನಮ್ಮ ಮನೆಯಲ್ಲಿ ಕೇಳಿ ಹೇಳುತ್ತೇನೆ ಎಂದರು. ಅದಕ್ಕೆ ಸಾಲು ಸರಿ, ಹೌದು ಎಂದು ಹೇಳಿದಳು. 2 ದಿನಾದ ಮೇಲೆ ರಮೇಶ್ಗೆ ಕೊಟ್ಟ ಉತ್ತರಕ್ಕೆ ರೋಜಾ ಅಶೋಕ್ ಆದಳು. ಯಾಕೆಂದರೆ ರಮೇಶ್ ರವರ ಮನೆಯಲ್ಲಿ ಅವಳನ್ನು ಮದುವೆಯಾಗಿ ಆಗಲು ಒಪ್ಪಿಕೊಂಡಿದ್ದರು. ಕಾರಣ ಏನೆಂದರೆ ಇವರು ಇಬ್ಬರಿಗೂ ಗವರ್ಮೆಂಟ್ ಜಾಬ್ ಇತ್ತು. ಈ ಸುದ್ದಿಯನ್ನು ಕೇಳಿದ ಮೇಡಮ್ ತುಂಬಾ ಖುಷಿಪಟ್ಟಳು. ಒಂದು ಒಳ್ಳೆ ಮುಹೂರ್ತ ನೋಡಿ ಇಬ್ಬರೂ ಕೂಡ ಮದುವೆಯಾದರು. ಸರೋಜ ಮಾಡಿಕೊಳ್ಳುತ್ತಿದ್ದ ಕೈಕೆಲಸಕ್ಕೆ ವಿದಾಯ ಹೇಳಿದರು. ಇದೀಗ ಅವರಿಬ್ಬರು ಕೆಲಸ ಮಾಡಿಕೊಂಡು ಆರಾಮವಾಗಿ ಜೀವನವನ್ನು ಕಳೆಯುತ್ತಿದ್ದಾರೆ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ.